ಕುಮಾರಸ್ವಾಮಿ ಅವರು ಸರ್ ನಿಮ್ಮ ವಿರುದ್ಧ ಮತ್ತೆ ಸರ್ಕಾರದ ವಿರುದ್ಧ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಪೆನ್ ಡ್ರೈವ್ ಅಂತಾರೆ, ಮತ್ತೆ ಲೂಲು ಮಾರ್ಕೆಟಿಂಗ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ನಮ್ಮಣ್ಣ ಮಾತಾಡ್ತಾ ಇರ್ತಾರೆ ನನ್ನ ಬಗ್ಗೆ ಬಹಳ ಪ್ರೀತಿ ಅವ್ರಿಗೆ. ಅಣ್ಣ ತಮ್ಮನ ಬಗ್ಗೆ ಮಾತಾಡದೆ ಇನ್ನು ಯಾರು ಮಾತಾಡ್ತಾರೆ? ಮಾತಾಡ್ಲಿ ಬಿಡಿ. ಬಹಳ ಸಂತೋಷದಿಂದ ಗೌರವದಿಂದ ಸ್ವೀಕಾರ ಮಾಡೋಣ. ಅವರ ಅನುಭವದಲ್ಲಿರೋಂಥ ದೊಡ್ಡ ಜ್ಞಾನ ಭಂಡಾರನ ನನ್ನ ಬದುಕಿನ ಬಗ್ಗೆ ನಾನು ಕೂಡ ಮುಂದಕ್ಕೆ ಅವರ ಇದನ್ನ ಸ್ವೀಕಾರ ಮಾಡ್ತೀನಿ. ನೋಡಪ್ಪ, ಇರೋರೆಲ್ಲ ಇಟ್ಕೊಂಡು ಯಾಕೆ ಒಳಗಡೆ ಜೋಬಲ್ ಇಟ್ಕೋಬೇಕು? ಈಚೆ ಬಿಡ್ಲಿ. ಯಾರ್ಯಾರದ ಹತ್ರ ಏನೇನು ಡ್ರೈವ್ ಇದೆಯೋ ಎಲ್ಲ ನೋಡಿದೀವಲ್ಲ ನಾವು. ಮುಂದಕ್ಕೆ ಅದಕ್ಕೆಲ್ಲ ಯಾಕೆ ನಾವು ತಲೆ ಹಾಕಿ ಕೆಡಿಸ್ಕೋಬೇಕು? ಡ್ರೈವಲ್ಲೆಲ್ಲ ಕಣ್ಣಲ್ಲಿ ನೋಡ್ಬೇಕು. ನಾನು ಈ ಕಿವಿಲ್ ಕೇಳೋದ್ರ ಬಗ್ಗೆ ನಂಬಿಕೆ ಇಲ್ಲ. ಸತ್ಯಕ್ಕೂ ಸುಳ್ಳಿಗೂ ಎಷ್ಟೇ ಅಂತರ ಅಂದ್ರೆ 4 ಬೆರಳಂತೆ. ಈ ಕಿವಿಲ್ ಕೇಳೋದೆಲ್ಲ ಸುಳ್ಳಂತೆ, ಈ ಕಣ್ಣಲ್ಲಿ ನೋಡೋದೆಲ್ಲ ಅಂತೆ. ಈಗ 4 ಬೆರಳು ಹಿಂಗೆ ಇಟ್ಕೋದ್ರೆ ಹಂಗೆ ಏನಾದ್ರು ಕಣ್ಣಲ್ಲಿ ತೋರಿಸ್ಲಿ. ಕಣ್ಣಲ್ಲಿ ನೋಡ್ಕೊಂಡು ಆಮೇಲೆ ಮಾತಾಡೋಣ. ಕಿವಿಲಿ ಹೇಳಿದೆಲ್ಲ ನೀವು ಕೇಳ್ಕೊಳ್ಳಿ, ನಂಗೆ ಬೇಡ. ಯಾರು ಯಾವ ಕಾಲದ್ದು ಏನು ಯಾವ ಗತವೈಭವನೋ ಏನೇನು ನೋಡೋಣ. ಕುಮಾರಸ್ವಾಮಿ ಅವರು ಸರ್ ನಿಮ್ಮ ವಿರುದ್ಧ ಮತ್ತೆ ಸರ್ಕಾರದ ವಿರುದ್ಧ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಪೆನ್ ಡ್ರೈವ್ ಅಂತಾರೆ, ಮತ್ತೆ ಲೂಲು ಮಾರ್ಕೆಟಿಂಗ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ನಮ್ಮಣ್ಣ ಮಾತಾಡ್ತಾ ಇರ್ತಾರೆ ನನ್ನ ಬಗ್ಗೆ ಬಹಳ ಪ್ರೀತಿ ಅವ್ರಿಗೆ. ಅಣ್ಣ ತಮ್ಮನ ಬಗ್ಗೆ ಮಾತಾಡದೆ ಇನ್ನು ಯಾರು ಮಾತಾಡ್ತಾರೆ? ಮಾತಾಡ್ಲಿ ಬಿಡಿ. ಬಹಳ ಸಂತೋಷದಿಂದ ಗೌರವದಿಂದ ಸ್ವೀಕಾರ ಮಾಡೋಣ. ಅವರ ಅನುಭವದಲ್ಲಿರೋಂಥ ದೊಡ್ಡ ಜ್ಞಾನ ಭಂಡಾರನ ನನ್ನ ಬದುಕಿನ ಬಗ್ಗೆ ನಾನು ಕೂಡ ಮುಂದಕ್ಕೆ ಅವರ ಇದನ್ನ ಸ್ವೀಕಾರ ಮಾಡ್ತೀನಿ. ನೋಡಪ್ಪ, ಇರೋರೆಲ್ಲ ಇಟ್ಕೊಂಡು ಯಾಕೆ ಒಳಗಡೆ ಜೋಬಲ್ ಇಟ್ಕೋಬೇಕು? ಈಚೆ ಬಿಡ್ಲಿ. ಯಾರ್ಯಾರದ ಹತ್ರ ಏನೇನು ಡ್ರೈವ್ ಇದೆಯೋ ಎಲ್ಲ ನೋಡಿದೀವಲ್ಲ ನಾವು. ಮುಂದಕ್ಕೆ ಅದಕ್ಕೆಲ್ಲ ಯಾಕೆ ನಾವು ತಲೆ ಹಾಕಿ ಕೆಡಿಸ್ಕೋಬೇಕು? ಡ್ರೈವಲ್ಲೆಲ್ಲ ಕಣ್ಣಲ್ಲಿ ನೋಡ್ಬೇಕು. ನಾನು ಈ ಕಿವಿಲ್ ಕೇಳೋದ್ರ ಬಗ್ಗೆ ನಂಬಿಕೆ ಇಲ್ಲ. ಸತ್ಯಕ್ಕೂ ಸುಳ್ಳಿಗೂ ಎಷ್ಟೇ ಅಂತರ ಅಂದ್ರೆ 4 ಬೆರಳಂತೆ. ಈ ಕಿವಿಲ್ ಕೇಳೋದೆಲ್ಲ ಸುಳ್ಳಂತೆ, ಈ ಕಣ್ಣಲ್ಲಿ ನೋಡೋದೆಲ್ಲ ಅಂತೆ. ಈಗ 4 ಬೆರಳು ಹಿಂಗೆ ಇಟ್ಕೋದ್ರೆ ಹಂಗೆ ಏನಾದ್ರು ಕಣ್ಣಲ್ಲಿ ತೋರಿಸ್ಲಿ. ಕಣ್ಣಲ್ಲಿ ನೋಡ್ಕೊಂಡು ಆಮೇಲೆ ಮಾತಾಡೋಣ. ಕಿವಿಲಿ ಹೇಳಿದೆಲ್ಲ ನೀವು ಕೇಳ್ಕೊಳ್ಳಿ, ನಂಗೆ ಬೇಡ. ಯಾರು ಯಾವ ಕಾಲದ್ದು ಏನು ಯಾವ ಗತವೈಭವನೋ ಏನೇನು ನೋಡೋಣ. ಕುಮಾರಸ್ವಾಮಿ ಅವರು ಸರ್ ನಿಮ್ಮ ವಿರುದ್ಧ ಮತ್ತೆ ಸರ್ಕಾರದ ವಿರುದ್ಧ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಪೆನ್ ಡ್ರೈವ್ ಅಂತಾರೆ, ಮತ್ತೆ ಲೂಲು ಮಾರ್ಕೆಟಿಂಗ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ನಮ್ಮಣ್ಣ ಮಾತಾಡ್ತಾ ಇರ್ತಾರೆ ನನ್ನ ಬಗ್ಗೆ ಬಹಳ ಪ್ರೀತಿ ಅವ್ರಿಗೆ. ಅಣ್ಣ ತಮ್ಮನ ಬಗ್ಗೆ ಮಾತಾಡದೆ ಇನ್ನು ಯಾರು ಮಾತಾಡ್ತಾರೆ? ಮಾತಾಡ್ಲಿ ಬಿಡಿ. ಬಹಳ ಸಂತೋಷದಿಂದ ಗೌರವದಿಂದ ಸ್ವೀಕಾರ ಮಾಡೋಣ. ಅವರ ಅನುಭವದಲ್ಲಿರೋಂಥ ದೊಡ್ಡ ಜ್ಞಾನ ಭಂಡಾರನ ನನ್ನ ಬದುಕಿನ ಬಗ್ಗೆ ನಾನು ಕೂಡ ಮುಂದಕ್ಕೆ ಅವರ ಇದನ್ನ ಸ್ವೀಕಾರ ಮಾಡ್ತೀನಿ. ನೋಡಪ್ಪ, ಇರೋರೆಲ್ಲ ಇಟ್ಕೊಂಡು ಯಾಕೆ ಒಳಗಡೆ ಜೋಬಲ್ ಇಟ್ಕೋಬೇಕು? ಈಚೆ ಬಿಡ್ಲಿ. ಯಾರ್ಯಾರದ ಹತ್ರ ಏನೇನು ಡ್ರೈವ್ ಇದೆಯೋ ಎಲ್ಲ ನೋಡಿದೀವಲ್ಲ ನಾವು. ಮುಂದಕ್ಕೆ ಅದಕ್ಕೆಲ್ಲ ಯಾಕೆ ನಾವು ತಲೆ ಹಾಕಿ ಕೆಡಿಸ್ಕೋಬೇಕು? ಡ್ರೈವಲ್ಲೆಲ್ಲ ಕಣ್ಣಲ್ಲಿ ನೋಡ್ಬೇಕು. ನಾನು ಈ ಕಿವಿಲ್ ಕೇಳೋದ್ರ ಬಗ್ಗೆ ನಂಬಿಕೆ ಇಲ್ಲ. ಸತ್ಯಕ್ಕೂ ಸುಳ್ಳಿಗೂ ಎಷ್ಟೇ ಅಂತರ ಅಂದ್ರೆ 4 ಬೆರಳಂತೆ. ಈ ಕಿವಿಲ್ ಕೇಳೋದೆಲ್ಲ ಸುಳ್ಳಂತೆ, ಈ ಕಣ್ಣಲ್ಲಿ ನೋಡೋದೆಲ್ಲ ಅಂತೆ. ಈಗ 4 ಬೆರಳು ಹಿಂಗೆ ಇಟ್ಕೋದ್ರೆ ಹಂಗೆ ಏನಾದ್ರು ಕಣ್ಣಲ್ಲಿ ತೋರಿಸ್ಲಿ. ಕಣ್ಣಲ್ಲಿ ನೋಡ್ಕೊಂಡು ಆಮೇಲೆ ಮಾತಾಡೋಣ. ಕಿವಿಲಿ ಹೇಳಿದೆಲ್ಲ ನೀವು ಕೇಳ್ಕೊಳ್ಳಿ, ನಂಗೆ ಬೇಡ. ಯಾರು ಯಾವ ಕಾಲದ್ದು ಏನು ಯಾವ ಗತವೈಭವನೋ ಏನೇನು ನೋಡೋಣ.